ಯಾವ ಇಬ್ರಾಹಿಂಪುರದೊಳಗೆ ಭಕ್ತನಾಗಿರುವಂಥ ಬಸಪ್ಪನ ಮನೆಯೊಳಗೆ. ಬಸಪ್ಪನಿಗೆ ಮದುವೆಯಾಗಿ 8 ವರ್ಷ ಆದರೂ ಕೂಡ ಮಕ್ಕಳಿಲ್ಲ. ಬಸಪ್ಪನ ತಾಯಿ ನಾಗಲಿಂಗ ಯತಿವರ್ಯರ ದಾರಿಯನ್ನು ನೋಡ್ತಿದ್ಲು. ಒಂದು ದಿನ ನಾಗಲಿಂಗ ಸ್ವಾಮಿಗಳು ಇಬ್ರಾಹಿಂಪುರಕ್ಕೆ ಬಂದರು. ಹಣಮಂತೆಯವರ ಕಟ್ಟಿಯ ಮೇಲೆ ಕೂತಿರುವಾಗ ತಾಯಿ ಒಂದು ದರ್ಶನವನ್ನು ತೆಗೆದುಕೊಂಡು, ಇಪ್ಪ ನಮ್ಮ ಮನೆಗೆ ಬಂದು ಒಂದಿಟ್ಟು ಪಾದ ಹಾಕಿ ಪಾವನಗೊಳಿಸಿ ತಂದೆ ಅಂತ ಕೇಳಿದ್ಲು. ಅಲ್ಲ, ಈ ವಿಷಯಕ್ಕೆ ನಿನ್ನೆ ವಿರಾಮ ಆಗಿತ್ತು. ಯಾವಾಗ ತಾಯಿ ಕೇಳಿ ಹೋದ್ಲೋ ನಾಗಲಿಂಗ ಯತಿವರ್ಯರು, ಸಾಯಂಕಾಲ ನಿಮ್ಮ ಮನೆಗೆ ಬರ್ತೀನಿ, ಇವತ್ತೊಂದು ದಿನ ನಿಮ್ಮ ಮನೆಯೊಳಗೆ ಇರ್ತೀನಿ ತಾಯಿ, ನೀ ಮನೆಗೆ ಹೋಗು ತಾಯಿ, ನಾ ಸಾಯಂಕಾಲ ಬರ್ತೀನಿ ಅಂತ ಅಪ್ಪ ಅವರು. ಆಗ ಆ ತಾಯಿ ಸಂತೋಷದಿಂದ ಅಪ್ಪ ಮನೆಗೆ ಬಂದರೆ ಸಾಕು, ಇನ್ನೇನದ ಅಂತ ಆ ತಾಯಿದು. ಗುರುಗಳು ಬಂದಾಗ ಗುರುಗಳ ಮುಖ ನೋಡಿ ಬರೇ ಅವರ ಜೊತೆ 2 ಮಾತುಗಳನ್ನು ಆಡಿ ಪಾದ ಸ್ಪರ್ಶ ಮಾಡಿದರೆ ಸಾಕು, ಜನ್ಮ ಸಾರ್ಥಕ ಆಗುತ್ತದೆ. ಹೀಗಿರುವಾಗ ತಾಯಿ ನಾಗಲಿಂಗ ಯತಿವರ್ಯರನ್ನ ನೋಡಿದ ಕೂಡಲೇ ಅವಳ ದುಃಖೆಲ್ಲ ಮಾಯ ಆಗಿ ಹೋಗಿದೆ. ಗುರುಗಳಂದ್ರೆ ಹಾಗೆ ಇರುತ್ತಾರೆ. ಅದಕ್ಕಾಗಿ ನಾಗಲಿಂಗ ಸ್ವಾಮಿಗಳು ಒಪ್ಪಿಗೆಯನ್ನು ಕೊಟ್ಟ ತಕ್ಷಣ ಅವಳಿಗೆ ಸಂತೋಷ ಅನ್ನಿಸ್ತ. ಅಪ್ಪ ಮನೆಗೆ ಬಂದರೆ ಸಾಕು ಅಂತ ಮನೆಗೆ ಹೋಗ್ತಾಳ ತಾಯಿ. ಮನೆಗೆ ಹೋಗಿ ನಾಗಲಿಂಗ ಸ್ವಾಮಿಗಳ ದಾರಿ ಕಾಯಲಾಕತ್ಲ. ಸಾಯಂಕಾಲದ ಸಮಯ ಸಮೀಪಿಸಿ ಆಗ ನಾಗಲಿಂಗಪ್ಪವರು ಯಾವ ಈ ಬಸಪ್ಪನ ಮನೆಗೆ ಬರ್ತಾರೆ. ಮನೆ ಮುಂದೆ ಬಂದು ಕರೀತಾರೆ. ನಾಗಲಿಂಗ ಸ್ವಾಮಿಗಳ ವೈಶಿಷ್ಟ್ಯನೇ ಬೇರೆ, ಅವರ ಮಾತುಗಳೇ ಬೇರೆ. ನೋಡೋರ್ ಕಣ್ಣಿಗೆ ಯಾರು ಚಪ್ಪಾಳೆ ತೊಟ್ಟವ್ರೆ, ಯಾಕೆ ಕಟ್ಲಾಯ್ತಿಪ್ಪ, ನೀನು ನಾಗಲಿಂಗ ಸ್ವಾಮಿ ಅಕ್ಕಿನ ಮುಂದೆ ಮತ್ತೆ ಆದ್ರೆ ಭಾಳ ಚಲೋನೋ ತಮ್ಮ, ನಿನ್ನ ಜನ್ಮ ಸಾರ್ಥಕ ಆಗ್ತದೆ. ಯಾವಾಗ ಎಲ್ಲಿಗೆ ನಿಂತಿತ್ತು ವಿಷಯ, ಏನು ಹೇಳಾಗ್ತಿದ್ದೆ, ಹಿಂಗಾಗ್ತದೆ. ನಾಗಲಿಂಗ ಸ್ವಾಮಿಗಳ ವೈಶಿಷ್ಟ್ಯನೇ ಬೇರೆ. ನೋಡೋರ್ ಕಣ್ಣಿಗೆ ಏನು ಅನ್ನಿಸ್ತಿತ್ತು ಅಂದ್ರೆ, ಏನು ಹುಮ್ಮದಾನೋ ಮರ ಇವ, ಹಿಂಗ್ಯಾಕೆ ಅಡ್ಡಾಡ್ತಾನ, ಹಿಂಗ್ಯಾಕೆ ಮಾತಾಡ್ತಾನ ಅನ್ಬೇಕು. ಹಂಗೆ ನಾಗಲಿಂಗಪ್ಪ ಮನೆ ಮುಂದೆ ನಿಂತು ಅಂದ್ರಂತ ನಾಗಲಿಂಗಪ್ಪ ಅವರು, ಏ ತಮ್ಮ ಯಾರದಿರು ಮನ್ಯಾಗ, ಯಾರೇ ಅದಿರಿ, ಇಲ್ಲ ಹೊರಗೆ ಬರ್ರಿ ಕಡೆ, ಯಾರೇ ಜಗಳಕ್ಕೆ ಬಂದಿರ್ತಾರಲ್ಲ ಹಂಗದು. ಆವಾಗ ಮನೆಯೊಳಗೆ ದಾರಿ ಕಾಯ್ತಾ ಕೂತಿರುವಂಥ ತಾಯಿ ಎದ್ದು ಒಂದು ತಂಬಿ ನೀರು ತಗೊಂಡು ಹೊರಗೆ ಬರ್ತಾರೆ. ನಾಗಲಿಂಗಪ್ಪ ಅವರಿಗೆ ಬಾ ಬರ್ರಿ ಬರ್ರಿ ಅಂತ ಹೊರಗೆ ಬಂದು ನಾಗಲಿಂಗ ಸ್ವಾಮಿಗಳ ಪಾದಕ್ಕೆ ನೀರನ್ನು ಹಾಕಿ ಸೆರಗಿನಿಂದ ಪಾದವನ್ನು ಒರೆಸ್ತಾರೆ. ನಮ್ಮ ಸೆರಗ ಬೇರೆ, ಆ ತಾಯಿಯ ಸೆರಗ ಬೇರೆ. ನಮ್ಮ ಸೆರಗಿಗೆ ಎಲ್ಲ ಹೊಲಸತ್ತಿರ್ತದೆ. ಆ ತಾಯಿ ಗುರುಗಳು ಬರ್ತಾರಂತ ಮಡಿಯನ್ನು ಉಟ್ಟುಕೊಂಡು ಇರುವಂಥ ತಾಯಿ. ನಿಮಗೊಂದು ಮಾತು ಹೇಳ್ತೀನಿ, ನಾನು ರಗಡ ಮಂದಿ ಮನೆಯೊಳಗೆ ನೋಡೀನಿ. ಯಾರೇ ನಾವು ಮಹಾತ್ಮರು ಸಂತರು ಬಂದಾಗ ಯಾರನ್ನರೇ ಅತಿಥಿಗಳನ್ನು ಕರೆದಾಗ ನೀವೇನು ಮಾಡ್ತೀರಿ ಅಂದ್ರೆ ಗಂಗಾಳ ತೊಳಿತೀರಿ. ಗಂಗಾಳದಾಗಿನ ನೀರು ಹೋಗ್ಲಿ ಅಂತ ಸೆರಗಲಿ ಹೊರಸ್ತೀರಿ. ಚಲೋ ಅನ್ನೋದು ಅಂದ್ರೆ ಆ ಸೆರಗಿಗೆ ಹತ್ತಿದ ಹೊಲಸ ಅವರು ಊಟ ಮಾಡಲಿ, ಹೌದಲ್ಲ? ಅದನ್ನು ಮಾಡಬೇಡಿ ತಾಯಿಯಂದರೆ. ಗಂಗಾಳದಾಗ ನೀರಿದ್ರೂ ಪರವಾಗಿಲ್ಲ, ನೀರದ ನೀರೊಳಗೆ ಪ್ರಸಾದ ಹಾಕ್ಕೊಂಡು ನಾವು ಊಟ ಮಾಡ್ತೇವೆ, ಮಹಾಪ್ರಸಾದ ಅಂತ ಬರ್ತೇವೆ. ನೀರೇನು ಕೆಡಕಲ್ಲ, ಆ ನೀರು ಹೋಗಲಿ ಅಂತ ನೀವೇನು ಅರಿವಿಂದ ಒರೆಸ್ತೀರಲ್ಲ ಅದು ಕೆಡಕ. ಅದು ಗೊತ್ತಿಲ್ಲಾರ್ದಂಗೆ ಪಾಪ ಅಂತಂದು ನಿಮಗೆ ಸುಳ್ಳಲ್ಲ. ಮತ್ತು ನಾ ಹೇಳೋದು ಗೊತ್ತಿಲ್ಲಾರ್ದಂಗೆ ನಾವು ಪ್ರಸಾದ ಮಾಡಿ ಬರ್ತೇವೆ, ನೀವು ಗೊತ್ತಿಲ್ಲಾರ್ದಂಗೆ ಹೊಲಸು ಹಾಕಿರ್ತೀವಿ. ಅದಕ್ಕೆ ಅದನ್ನು ಮಾಡಬೇಡ್ರಿ, ಇವತ್ತಿಗೆ ಕೊನೆ ಆಗಬೇಕು. ಗಂಗಾಳ ತೊಳಿರಿ, ನೀರು ಜಾಡಿಸ್ರಿ, ಅದಕ್ಕೆ ಯಾವ ಅರಿವಿಂದನೂ ಒರೆಸ್ಲಿಕ್ಕೆ ಹೋಗಬೇಡಿ. ಅಲ್ಲಿ ತಾಯಿ ಏನು ಮಾಡ್ತಾಳಂತ ಕೇಳಿದ್ರೆ ತನ್ನ ಮಡಿಯ ಸೆರಗಿನಿಂದ ನಾಗಲಿಂಗ ಸ್ವಾಮಿಗಳ ಪಾದವನ್ನು ಒರೆಸ್ತಾಳೆ. ಒರೆಸಿ ಬಾ ಬನ್ನಿ ಒಳಗೆ ಕರೆಯುವ ಮಾತು. ಗುರುಗಳ ಮೇಲೆ ಇಟ್ಟಿರುವಂಥ ಭಕ್ತಿ ಪ್ರೇಮ ಆ ಭಾವವನ್ನು ತಂದುಕೊಡುತ್ತೆ. ಬನ್ನಿ ಒಳಗೆ. ನಾಗಲಿಂಗಪ್ಪ ಅವರು ನಗನಗತ ಪಾದವನ್ನು ಮನೆಯೊಳಗೆ ಹಾಕ್ತಾರೆ. ಬಂದು ಕೂಡಲೇ ಪಡಸಾಲೆಯೊಳಗೆ ಒಂದು ಕಂಬಳಿಯನ್ನು ಹಾಸಿದ್ಲು ತಾಯಿ. ಕಂಬಳಿಯ ಮೇಲೆ ಕೂತ್ಕೊತಾರೆ ನಾಗಲಿಂಗಪ್ಪ. ಆದ್ರೆ ಆ ತಾಯಿಗೆ ಒಂದು ದುಗುಡ, ನನ್ನ ಮಗನಿಗೆ ಇರುವಂಥ ಒಂದು ರೋಗ, ನನ್ನ ಮಗನಲ್ಲಿರುವಂಥ ಒಂದು ಲೋಪ ಮಹಾತ್ಮರಿಗೆ ಹೇಗೆ ಹೇಳಬೇಕು? ನಾಗಲಿಂಗಪ್ಪ ಅವ್ರ ಮುಂದೆ ಹೇಗೆ ಹೇಳೋದಿಂಥ ವಿಷಯ? ಸ್ವಶಿಂದ ಕೇಳಿದ್ರು ಸ್ವಶಿ ಹೇಳಿದ್ಲು, ನಾಗಲಿಂಗಪ್ಪ ಅವ್ರನ್ನ ಕೇಳೋದು ಬೇಡ, ಭಗವಂತ ನಮಗೆ ಕೊಡೋದಿದ್ದರೆ ತಾನೇ ವರ ಕೊಡಲಿ, ನಾವೇನು ಕೇಳೋದು ಬೇಡ ಅಂತ ಸ್ವಶಿ.
ಯಾವ ವರ? ಮಕ್ಕಳ ಭಾಗ್ಯ. ಇಂಥ ಸಂದರ್ಭದೊಳಗೆ ಈ ತಾಯಿಗೆ ನೆನಪಾಗ್ತದ ಶಶಿ ಮಾತ. ಶಶಿ ಕೇಳಬೇಡ ಅಂದಾಳ, ನಾ ಹೆಂಗೆ ಕೇಳೋದು ಅಂತ ಮನಸ್ಸಿನ ನಾಗಲಿಂಗಪ್ಪ ಅವರು ದಿಟ್ಟೇಶ್ ನೋಡಿದ್ರೆ ಹೆಣ್ಮಗಳು ಮನುಷ್ಯನೊಳಗೆ ಚಿಂತನೆ ಇತ್ತಂದ್ರೆ ಮುಖದ ಭಾವನೆ ಬೇರೆ ಇರ್ತದೆ. ಮುಖನೇ ಹೇಳುತ್ತಿರ್ತದೆ, ಮುಖ ಹೇಳುತ್ತದೆ ನಮ್ಮ ಮುಖ ನಾವು ಹೇಗಿದ್ದೀವಿ. ಆಗ ನಾಗಲಿಂಗಪ್ಪ ಅವರು ಕೇಳ್ತಾರೆ, ಯವ್ವ ನನ್ನ ತಾಯಿ ನೋಡ್ರಿ ಅಪ್ಪ, ಇವ ಯಾಕೆ ಚಿಂತೆ ಮಾಡ್ತೀವಿ? ಏನು ಚಿಂತೆ ಅದ ಮನುಷ್ಯನೊಳಗೆ ಹೇಳು. ನಿನ್ನ ಚಿಂತೆ ಪರಿಹಾರ ಮಾಡುವ ಯೋಗ್ಯತೆ ನನಗಿದ್ದರೆ ಮಾಡುತ್ತೆ. ಹೇಳವ, ಮನಸ್ಸಿನಾಗ ಇಟ್ಕೊಂಡು ಮರಗಬಾರದು. ಅದು ಭಾಳ ಕೆಟ್ಟ ಯವ್ವ, ಭಾಳ ಕೆಟ್ಟ. ಮನುಷ್ಯನೊಳಗ ಮಾನಸಿಕತೆ ಇತ್ತು ಅಂದ್ರೆ ಭಾಳ ಕೆಟ್ಟವ. ಚಿತೆ ಅನ್ನುವಂಥ ಬೆಂಕಿ ಬರೀ ಒಣ ಕಟ್ಟಿಗೆ ಸುಡ್ತದ ನನ್ನವ್ವ. ಚಿತೆ ಅನ್ನುವಂಥ ಬೆಂಕಿ ಒಣ ಕಟ್ಟಿಗೆ ಸುಟ್ರೆ ಚಿಂತೆ ಅನ್ನುವಂಥ ಬೆಂಕಿ ಹಸಿ ಜೀವವನ್ನೇ ಸುಡ್ತದವ್ವ. ಹೇಳವ ನನ್ನ ಮುಂದೆ ಹೇಳುವಂತಾರ ನಾಗಲಿಂಗಪ್ಪ. ಆಗ ಆ ತಾಯಿ ವಿಚಾರ ಮಾಡಿ ಗುರುವಿನ ಮುಂದೆ ಹೇಳಲಾರ್ದ ಇನ್ಯಾರ ಮುಂದೆ ಹೇಳಬೇಕು ಅಂತಾಳ ಮನಸ್ಸು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಇರುವಾಗ, ಎಲ್ಲ ಸ್ವರೂಪದಲ್ಲಿ ಗುರುವೇ ಆಗಿರುವಾಗ, ಅಣುರೇಣು ತೃಣಕಾಷ್ಟಗಳನ್ನು